ಬ್ರೆಡ್ ಹೆಲ್ದಿ ಅಲ್ವಾ ಮೇಡಮ್ ಅಂತ ತುಂಬಾ ಜನ ಕೇಳಿದ್ರು. ಅವ್ರಿಗೋಸ್ಕರ ಈ ವಿಡಿಯೋ. ಬ್ರೆಡ್ ಫರ್ಮೆಂಟೇಷನ್ ಆಗೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಫರ್ಮೆಂಟೇಷನ್ ಕೆಮಿಕಲ್ಸ್ ನ ಬಳಸ್ತಾರೆ. ಸೋಡಿಯಂ ಬ್ರೋಮೇಟ್, ಪೊಟ್ಯಾಷಿಯಂ ಬ್ರೋಮೇಟ್, ಬ್ರೋಮಿಕ್ ಆಸಿಡ್. ಈ ಕೆಮಿಕಲ್ಸ್ ನ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲ ಹಾಕಿರಲ್ಲ. ಈ ಮೂರನ್ನು ಸೇರಿಸ್ಬಿಟ್ಟು ಫ್ಲೋರ್ ಇಂಪ್ರೂವರ್ INS 100 ಅಂತ ಮೆನ್ಷನ್ ಮಾಡಿರ್ತಾರೆ. ಬ್ರೆಡ್ ನ ಹೇಗ್ ತಯಾರಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಮೈದಾ, ಸಕ್ಕರೆ, ಉಪ್ಪು, ರಿಫೈನ್ಡ್ ಆಯಿಲ್ಸ್, ಎಮಲ್ಸಿಫೈರ್ಸ್, ಅಸಿಡಿಟಿ ರೆಗ್ಯುಲೇಟರ್ಸ್, ಬಂಚ್ ಆಫ್ ಪ್ರಿಸರ್ವೇಟಿವ್ಸ್ INS 282. ಕೆಮಿಕಲ್ಸ್ ಎಲ್ಲಾನು ಹಾಕಿರುವಂತಹ ಮೈದಾ ಫುಡ್ ನ ಹೆಲ್ದಿ ಅಂತ ಹೇಗಂತೀರಾ? ಇಷ್ಟು ಕೆಮಿಕಲ್ಸ್ ಇರುವಂತಹ ಮೈದಾ ಫುಡ್ ನ ನೀವೇ ತಿನ್ಬಾರ್ದು, ಇನ್ನು ಮಕ್ಕಳಿಗೆ ಹಾಕೊಡ್ತೀರಾ? ತುಂಬಾ ಜನ ಬೆಳಗ್ಗೆ ತಿಂಡಿ ಮಾಡಕ್ ಆಗ್ತಿಲ್ಲ ಅಂದ್ಬಿಟ್ಟು ಬ್ರೆಡ್ ಜಾಮು ಮಕ್ಕಳಿಗೆ ಕೊಟ್ಟು ಕಳಿಸ್ತಾ ಇದಾರೆ. ಸ್ನಾಕ್ಸ್ಗೂ ಬ್ರೆಡ್ ಜಾಮ್ ಹಾಕಿ ಕಳಿಸ್ತಿದ್ದಾರೆ. ಅದೇ ಮುಂದುವರೆದ್ರೆ ನಿಮ್ಮ ಮಕ್ಕಳು ಆದಷ್ಟು ಬೇಗ ಡಯಾಬಿಟಿಕ್ ಪೇಷಂಟ್ ಆಗ್ತಾರೆ. ಹುಷಾರು. ಮೈದಾ ಫುಡ್ ನ ಬ್ರೆಡ್ ನ ಮಕ್ಕಳಿಗೆ ಕೊಡ್ಲೇಬೇಡಿ. ಮೇಡಮ್ ಹಾಗಾದ್ರೆ ವೀಟ್ ಬ್ರೆಡ್ ಕೊಡ್ಬೋದಾ ಅಂದ್ರೆ, ವೀಟ್ ಬ್ರೆಡ್ ಅಲ್ಲಿ 50% ವೀಟ್ ಇದ್ರು 50% ಮೈದಾನೇ ಇರುತ್ತೆ. ನಾನು ಹೇಳಿದ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಸೊ ಬ್ರೆಡ್ ಹೇಗೆ ಹೆಲ್ದಿ ಆಗುತ್ತೆ ಯೋಚನೆ ಮಾಡಿ.